ಆನೇಕಲ್ ಬಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡವಾಗಿದೆ. ದೊಂಬಸಂದ್ರ ರಸ್ತೆಯ ವಿಶಾಲ್ ಟ್ರೈಬೋಟಿಕ್ ಕಂಪನಿಯಲ್ಲಿ ಆಗಿರುವಂತಹ ಅವಘಡ ಇದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಬೊಮ್ಮಸಂದ್ರ ರಸ್ತೆಯ ವಿಶಾಲ್ ಟ್ರೈಬೋಟಿಕ್ ಕಂಪನಿಯಲ್ಲಿ ಆಗಿರುವಂತಹ ಅವಘಡ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಇನ್ನು ಅಗ್ನಿಶಾಮಕ ದಳ ದೌಡಾಯಿಸಿದ್ದಾರೆ. ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಕೂಡ ಈಗಾಗಲೇ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತುಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಶಾರ್ಟ್ ಸರ್ಕ್ಯೂಟ್ ಕೇಸ್ಗಳು ಕೂಡ ದಾಖಲಾಗ್ತಾ ಇರುವಂತಹ ಪ್ರಕರಣಗಳ ಬೆನ್ನಲ್ಲೇ ನೋಡಿ ಆನೇಕಲ್ ಬಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಆಗಿದೆ. ದೊಂಬಸಂದ್ರ ರಸ್ತೆಯ ವಿಶಾಲ್ ಟ್ರೈಬೋಟಿಕ್ ಕಂಪನಿಯಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಈಗಾಗಲೇ ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿದ್ರು. ವಿಚಾರ ತಿಳಿತಾ ಇದೆ. ಹಾಗೆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರು ಯಾವ ರೀತಿಯಾಗಿ ಒಂದು ಕಂಪನಿ ಹೊತ್ತಿ ಉರಿತಾ ಇದೆ ಅಂತ. ಒಂದು ಕಡೆ ದಟ್ಟ ಹೋಗಿ ಮತ್ತೊಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಅದನ್ನು ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಏನಾಗ್ತಾ ಇದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ಒಂದು ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಆಗಿರುವಂತಹ ದೃಶ್ಯಾವಳಿ. ಮತ್ತೊಂದು ಕಡೆ ಅದನ್ನು ನಂದಿಸುವಂತಹ ಕಾರ್ಯಗಳು ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ಸರ್, ರಾಘವೇಂದ್ರ, ಏನಾಯ್ತು ಅಂತ ಹೇಳಿ? ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಆಗಿರುವಂತಹ ಅವಘಡವ, ಹೇಗೆ, ಏನಿದೆ ಅಪ್ಡೇಟ್ಸ್? ಜೊತೆಗೆ ಈಗಾಗಲೇ ಕಂಪ್ಲೀಟ್ ಆಗಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಆಗಿದೆಯಾ, ಏನಿದೆ? ಎಸ್, ಇದು ಬೆಳಿಗ್ಗೆ ಸುಮಾರು ಒಂದು 7-7:30 ಸಂದರ್ಭದಲ್ಲಿ ಸಣ್ಣದಾಗಿ ಆ ಒಂದು ಫ್ಯಾಕ್ಟರಿಯಲ್ಲಿ ಬೆಂಕಿ ಹಚ್ಕೊಂಡಿರೋದು. ಇದು ದೊಮ್ಮಸಂದ್ರ ರಸ್ತೆಯಲ್ಲಿರುವಂತಹ ಇಲ್ಲಲ್ಗೆ ಗೇಟ್ ಬಳಿ ಅಂತ ಇರುವಂತಹ ಒಂದು ವಿಶಾಲ್ ಅನ್ನುವಂತ ಒಂದು ಕಂಪನಿ. ಇದು ಒಂದು ಆಯಿಲ್ ನ ಒಂದು ಕಂಪನಿ ಆಗಿತ್ತು. ಅಲ್ಲಿನ ಒಂದು ಕೆಮಿಕಲ್ ಆಗಿರ್ಬೋದು ಅದನ್ನೆಲ್ಲವನ್ನು ಕೂಡ ಒಂದು ಗೋಡೌನ್ ನಲ್ಲಿ ಇಟ್ಟಿದ್ರು. ಆ ಒಂದು ಕಂಪನಿಯ ಒಂದು ಗೋಡೌನ್ ನಲ್ಲಿ ಈಗ ಬೆಂಕಿ ಹೊತ್ಕೊಂಡಿದ್ರು. ಸುಮಾರು ಬೆಳಗಿನಿಂದಲೂ ಕೂಡ ಬೆಂಕಿ ಹೊತ್ತುಕೊಂಡು ಉರಿತಾನೆ. ಇದೀಗ ಏನೋ ಬೆಂಕಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ಆ ಸ್ಥಳಕ್ಕೆ ಧಾವಿಸಿ ಬಂದು ಬೆಂಕಿಯನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅನ್ನ ಕೂಡ ಈಗ ಮಾಡಿರುವಂತದ್ದು. ಸದ್ಯಕ್ಕಂತೂ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಇಲ್ಲ. ಈ ಒಂದು ಬೆಂಕಿ ಹೊತ್ತುಕೊಳ್ಳೋದಕ್ಕೆ ಯಾವ ರೀತಿ ಆಯ್ತು ಅನ್ನೋದು ಕೂಡ ಇನ್ನೂ ಸಹ ಮಾಹಿತಿ ಲಭ್ಯವಿಲ್ಲ. ಯಾಕಂದ್ರೆ ಬೆಂಕಿಯನ್ನು ಸಂಪೂರ್ಣವಾಗಿ ಆರಿಸಿದ ನಂತರವೇ ಏನಾಗಿದೆ ಅನ್ನೋ ಒಂದು ವಿಚಾರ ಅಲ್ಲಿ ಇರೋರ್ಗೆ ತಿಳಿದು ಬರುತ್ತೆ. ಹಾಗಾಗಿ ಸದ್ಯಕ್ಕಂತೂ ಬೆಂಕಿಯನ್ನು ನಿಲ್ಲಿಸುವ ಒಂದು ಕಾರ್ಯ ಮುಂದುವರಿತಾನೆ ಇದೆ. ಎಸ್, ಅಷ್ಟೊತ್ತಿಗಾಗ್ಲೇ ಸಿಬ್ಬಂದಿಗಳು ಬಂದಿದ್ರ ಹೇಗೆ? ಇವತ್ತು ಭಾನುವಾರವಾದ್ರಿಂದ ಯಾರು ಕೂಡ ಸಿಬ್ಬಂದಿ ಇಲ್ಲ, ಕೇವಲ ಸೆಕ್ಯೂರಿಟಿ ಅವರು ಮಾತ್ರ ಇದ್ರು. ಅದೇ ಸೆಕ್ಯೂರಿಟಿ ಅವರು ಗೋಡೌನ್ ನ ಬಳಿ ಯಾರು ಕೂಡ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಇಲ್ಲ. ಸದ್ಯಕ್ಕಂತೂ ಸೂರ್ಯ ಸಿಟಿ ಪೊಲೀಸರು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಆಗ್ಲಿ ಅಲ್ಲಿ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಥ್ಯಾಂಕ್ ಯು.